ಕಣಮ್ಮ. ಏನಪ್ಪ ಈಗ ನೀನು ಖುಷಿ ಆಯ್ತಾ? ಇಂಡಿಯಾ 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 ಅಂತ ಹೇಳ್ತಾ ಇದ್ದೆ. ಅಪ್ಪ ನಿನ್ಗಳು ನನ್ನ ಕೈಲಿ ನೋಡೋಕ್ಕಾಗಲಿಲ್ಲ ಅಳಿ ಅಂದರೆ ನೀವಂತೂ ಇಲ್ಲೇನೆ ಸುಖವಾಗಿದ್ಬಿಡಿ. ನಾನು ಡ್ಯಾಡಿನೇ ಅಲ್ಲಿ ನೋಡ್ಕೊಂತೀವಿ ಸರಿನಾ? ನಾವು ಕೈಲಾಗ ಗಂಟ ನೋಡ್ಕೊಂಬಿಟ್ಟು ಆಮೇಲೆ ಮತ್ತೆ ವಾಪಸ್ ಬರ್ತೀವಿ. ನೀವಿಲ್ಲೇ ಇದು ನೋಡ್ಕೊಳ್ಳಿ. ನಿಮ್ಗೆ ಏನಿದ್ರು ನಮ್ಮ ಇಂಡಿಯಾನೇ ಸರಿ. ನಿಮಗೆಲ್ಲ ಅಮೆರಿಕ ಎಲ್ಲ ಸೆಟ್ ಆಗಲ್ಲ. ನಿಮಗೋಸ್ಕರನೇ ತಾನೇ ಎಲ್ಲ ಮಾಡಿದ್ದು. ಸರಿ ಅಲ್ಲ ಯಾರಿಗಾದ್ರೂ ಒಪ್ಪಿಸ್ಬಿಟ್ಟು ತಿಂಗಳ ನಮ್ಗೆ ಲಾಭನೆಲ್ಲ ಹಾಕ್ರಿ ಅಂತ ಹೇಳ್ಬಿಟ್ಟಾದ್ರೂ ಬರ್ತೀನಿ ಸರಿನಾ? ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡಿ. ನಿಮ್ಮನ್ನು ಕರ್ಕೊಂಡೋಗಿ ಮತ್ತೆ ವಾಪಸ್ ಬಂದ್ಬಿಟ್ಟು ನಿಮ್ಮನ್ನು ಬಿಟ್ಟು ಹೋಗಂಗೆ ಆಯಿತು ನೋಡು. ಅದು ಅತ್ತೆ ನನಗೆ ನಮ್ಮ ಅಪ್ಪ ಅಮ್ಮನೆಲ್ಲ ಬಿಟ್ಟಿರೋಕೆ ಅಷ್ಟೊಂದು ಆಗಲ್ಲ. ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಅಷ್ಟೇನೆ. ಗೊತ್ತು ಬಿಡಪ್ಪ. ನಿಮ್ಮ ಅಜ್ಜಿ ಹತ್ರ ದಿನ ಗೋಳಾಡೋದು ನೋಡಿ 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 ಸಾಕಾಗಿ ನಿಮ್ಗೇನು ಇಷ್ಟನೋ ಅಷ್ಟೇನೇ ಇಷ್ಟ ಆಗಲಿ, ನಿಮ್ಗೇನು ಇಷ್ಟನೋ ಅದನ್ನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮಗಳೇ ಆರಾಮಾಗಿಲ್ಲ ಇರು ಸರಿನಾ? ನಾ ಕಂಪ್ನಿ ಎಲ್ಲನೂ ಯಾರಿಗಾದ್ರೂ ಒಪ್ಪಿಸ್ಬಿಟ್ಟು ನಾನು ಬರ್ತೀನಿ. ಹಂಗೆ ನಿಮ್ಮ ತಾತ ಬೇರೆ ಅಲ್ಲೇ ಐತೆ ಅಮೆರಿಕದಾಗೇನೆ, ಅವ್ರನ್ನೂ ಕರ್ಕೊಂಡ್ಬಿಟ್ಟು ಬಂದ್ಬಿಡ್ತೀನಿ. ಇನ್ನೊಂದು 2-3 ತಿಂಗಳು ಅಷ್ಟೇ ಎಲ್ಲ ಸೆಟ್ಲ್ಮೆಂಟ್ ಮಾಡಿಬಿಟ್ಟು ಬಂದ್ಬಿಡ್ತೀನಿ. ನಾನು ನಿಮ್ಮ ಜೊತೆನೇ ಖುಷಿಯಾಗಿಲ್ಲೇ ಇದ್ಬಿಡೋಣ ಸರಿನಾ? ನಿಮ್ಮ ಖುಷಿನೇ ನನ್ನ ಖುಷಿ, ನನಗೂ ಖುಷಿನೇ ಸರಿನಾ? ಸರಿಯಮ್ಮ ಆಯಿತು. ಪ್ರಿಯಾ, ಹೋ ಅಪ್ಸರಾ, ಹೇಳ್ಬೇಕು ಅಪ್ಸರಾ, ಏನು ಸಮಾಚಾರ? ಅಪ್ಸರಾ ಅದೇನಾಯಿತು ಅಂತ ಹೇಳಿದ್ರೆ ಏನು ಹೇಳ್ತಾ ಇದೀಯ ನೀನು? ಇವಾಗ ರಂಗನೂ ಹಂಗೇನೆ ನಮ್ಮ ಅತ್ತೆ ಇಬ್ರು ಕೂಲಿನಲ್ಲಿ ಮಾಡ್ಕೊಂಡೆಲ್ಲ ತಿಂತವ್ರ? ಹೌದಾ? ಹೌದು, ಸಾಯಕ್ಕೂ ಹೊರಟಿದ್ರು. ಈಗ ಅವ್ರು ತುಂಬಾ ಬದಲಾಗ್ಬಿಟ್ಟಿದ್ದಾರೆ. ನೀನು ಅಂದ್ಕೊಂಡಿರೋ ಥರ ನನ್ನ ರಂಗ ಮಧ್ಯ ಏನೂ ಇಲ್ಲ. ಅವರು ದುಡ್ಡು ಆಸೆ ಪಟ್ಟು ಏನೇನೋ ಮಾಡಿದ್ರು ಪ್ರಿಯಾ. ಆದರೆ ಇವಾಗ ತುಂಬಾ ಬದಲಾಗೋಗ್ಬಿಟ್ಟವ್ರೆ. ಈಗ ಎಷ್ಟು ಬದಲಾಗೋರೆ ಅಂತಂದರೆ ನೀನೇ ನೋಡಿದ್ರೆ ಆಶ್ಚರ್ಯ ಪಡ್ತೀಯ. ಅವ್ರು ಇವಾಗ ನೀನು ಕರ್ಕೊಂಡು ಹೋಗ್ತೀನಿ ಅಮೆರಿಕಾಗೆ ಅಂದ್ರೂ ಅವರೇ ಬರೋಕ್ಕೆ ರೆಡಿ ಇಲ್ಲ ಗೊತ್ತಾ? ಅಷ್ಟು ಬದಲಾಗೋಗ್ಬಿಟ್ಟವ್ರೆ ನೋಡು. ಜಾಸ್ತಿ ಯಾರನ್ನೂ ನೋಯಿಸ್ಬಾರ್ದಲ್ವಾ? ಇವತ್ತಿರೋರು ನಾಳೆ ಇರಲ್ಲ ನಾವೇನೇನೆ ಅಂಥದ್ರಾಗೆ ಅವರೆಲ್ಲ ಇನ್ನು ವಯಸ್ಸಾಗೈತೆ ನಿಮ್ಮ ಅತ್ತೆಗೆ. ಅವರೆಲ್ಲ ಇನ್ನು ಯಾವಾಗ ಇರ್ತಾರೋ ಯಾವಾಗ ಹೋಗ್ತಾರೋ. ನೀನು ಒಂದ್ಸಲ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡು. ಪಾಪ ಅವ್ರ ಕಷ್ಟ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಅಯ್ಯೋ ನಾನೇನಾದ್ರು ಬೇಕು ಅಂತ ಮಾಡಿದ್ನ? ಎಲ್ಲ ರಂಗನೇ ಮಾಡಿದ್ದು. ನನಗೆ ಅವನ ಮೇಲೆ ತುಂಬಾ ಬೇಜಾರಿದೆ. ಎಲ್ಲ ರಂಗುನಿಂದನೇ ಆಗಿದ್ದು. ಅಲ್ಲ ನನಗೆ ಈ ಥರ ಆಗ್ತಾರೆ ಅಂತ ಗೊತ್ತಿರಲಿಲ್ಲ. ಆರಾಮಾಗಿ ಅವರೇ ಅಂದ್ಕೊಂಡೇ ಇದ್ದೆ ನಾನು. ರಾಮ್, ನಮ್ಮಮ್ಮ ಹಾಗೆ ನನ್ನ ಸಾಕಿರಮ್ಮ, ನನ್ನ ಎತ್ತಿರಮ್ಮ, ಹಾಗೆ ನಮ್ಮಪ್ಪ ಎಲ್ಲರೂ ಒಂದಾಗ ಮೂಮೆಂಟ್ ಕಾಣಿಸ್ತೈತೆ ಅಲ್ವೇನೋ? ಹೂ ಕಣೆ, ನಿಜವಾಗೂ ಒಂದಾಗ್ತಾರೆ ಅನ್ನಿಸ್ತೈತೆ. ನಿಮ್ಮಮ್ಮ ಕೂಲಾಗಿ ಕೇಳಿಸ್ಕೊಂತೈತೆ ನೋಡು. ಎಲ್ಲರೂ ಒಂದಾಗ್ಬಿಟ್ರೆ ಎಷ್ಟು ಚೆನ್ನಾಗಿರ್ತೈತೆ ಅಲ್ವೇನೆ? ತುಂಬಾ ಚೆನ್ನಾಗಿರ್ತೈತೆ. ಪ್ರಿಯಾ ನನ್ನ ಕ್ಷಮಿಸ್ಬಿಡು ಪ್ರಿಯಾ. ಗೊತ್ತಿಲ್ಲದೇನೋ ತಪ್ಪು ಮಾಡ್ಬಿಟ್ಟಿದ್ದೀನಿ ಪ್ರಿಯಾ. ಕ್ಷಮಿಸ್ಬಿಡು ಪ್ರಿಯಾ, ಕ್ಷಮಿಸ್ಬಿಡು. ಅಯ್ಯೋ ರಂಗ, ಎದ್ದೇಳಿ ನೀವು ಮೇಲ್ಗಡೆಗೆ ಎದ್ದೇಳಿ ಫಸ್ಟು. ನೀನು ಕ್ಷಮಿಸಿದೀನಿ ಅಂತ ಹೇಳ ತನಕನೂ ನಾನು ಎದ್ದೋಳಲ್ಲ. ಸರಿ ಆಯ್ತು ರಂಗ, ಕ್ಷಮಿಸಿದೀನಿ. ಎದ್ದೋಳು. ನೀನನ್ನ ಕ್ಷಮಿಸಿದ್ಯಾ ತಾನೇ? ನಡೆದಿರೋ ವಿಷಯ ಎಲ್ಲ ಬಂದ್ಬಿಟ್ಟು ಅಪ್ಸರ ಹೇಳಿದ್ಲು. ನಾನಿನ್ನ ಕ್ಷಮಿಸಿದೀನಿ. ಮಗಳೇ, ಕ್ಷಮಿಸ್ಬಿಡು ಮಗಳೇ. ದುಡ್ಡನ್ನ ಆಸೆಗೋ ಇಲ್ಲಾಂದ್ರೆ ಏನೋ ಸೋಂಬೇರಿತನಕ್ಕೋ ಕುಂತ್ಕೊಂಡು ತಿನ್ಬೇಕು ಅನ್ನೋ ದುರಾಸೆಗೋ ಯಾವ ವಿಚಾರಕ್ಕೂ ಗೊತ್ತಿಲ್ಲ. ನಾನು ನಿಮ್ಮ ಅಜ್ಜಿ ತುಂಬ 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 ಅನ್ಯಾಯ ಮಾಡಿಬಿಟ್ವಿ. ತುಂಬ ಕೆಟ್ಟ ಕೆಲಸ ಮಾಡಿಬಿಟ್ವಿ. ಎಲ್ರಿಗೂ ತುಂಬಾ ಮೋಸ ಮಾಡಿಬಿಟ್ವಿ. ದಯವಿಟ್ಟು ಕ್ಷಮಿಸ್ಬಿಡು. ದಯವಿಟ್ಟು ಕ್ಷಮಿಸ್ಬಿಡಮ್ಮ. ದಯವಿಟ್ಟು ಕ್ಷಮಿಸ್ಬಿಡು. ಇನ್ನೊಂದಕ್ಕಿಂತ ನನ್ನಿಂದ ತಪ್ಪು ಮಾಡಲ್ಲ. ಅಪ್ಪ ಆಗೋಕ್ಕೆ ಯಾವ ಕಡೆಯಿಂದನೂ ನಾನಂತೂ ಲಾಯಕ್ಕಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಮ್ಮ. ದಯವಿಟ್ಟು ಕ್ಷಮಿಸ್ಬಿಡು. ಅಯ್ಯೋ ಅಪ್ಪ, ನಾನು ಯಾವತ್ತೂ ನಿಮ್ಮ ಬಗ್ಗೆ ನಾನು ಕೆಟ್ಟದಾಗ ಅಂದ್ಕೊಂಡೋಳೆ ಅಲ್ಲ. ನೀವು ನಾನು ಎತ್ತೋರಲ್ವಾ? ನೀವೊಂದು ಮಾತಂದ್ರು, ಬೈದರು, ಬೇಜಾರು ಮಾಡಿದ್ರು, ಮೋಸ ಮಾಡಿದ್ರು, ನೀವು ಯಾವತ್ತಿದ್ರು ನಮ್ಮೋರೇ ಅಲ್ವಾ? ಪರವಾಗಿಲ್ಲ. ಅದು ಪರವಾಗಿಲ್ಲ ಬಿಡಿಯಪ್ಪ, ನನಗೇನು ಬೇಜಾರಿಲ್ಲ ಅಷ್ಟೇನೆ. ಸೊಸೆ ಪ್ರಿಯಾ, ಅತ್ತೆ ನೋಡವ, ಕ್ಷಮಿಸ್ಬಿಡು ಕಣವ. ನಾನು ನಿನಗಿನ್ನ ಚಿಕ್ಕವಳಾಗಿದ್ದೆ ಕಾಲಿಗೆ ಬಿದ್ದುಬಿಡ್ತಿದ್ದೆ. ದೊಡ್ಡವಳಾಗಿ ಬೇಕಾದ್ರೂ ಬಿದ್ದುಬಿಡ್ತೀನಿ ಕಣವ. ಕ್ಷಮಿಸ್ಬಿಡು ಕಣ ತಾಯಿ, ಕ್ಷಮಿಸ್ಬಿಡು. ಮಾಡಬಾರ್ದು ತಪ್ಪೆಲ್ಲ ಮಾಡಿದೆ. ನಾವು ಏನೆಲ್ಲ ಮೋಸ ಮಾಡಿದ್ರು ನೀನು ರಾಣಿ ಥರ ನೋಡ್ಕೊಂಡೆ ನನ್ನ ಮಗುನ. ಆದರೆ ನಾವೇನೇನಿಯ ಏನೋ ಸೋಂಬೇರಿತನಕ್ಕೋ ದುಡ್ಗೋ ಆಸೆ ಪಟ್ಬಿಟ್ಟು ತುಂಬಾ ತಪ್ಪು ಕೆಲಸ ಮಾಡಿಬಿಟ್ವಿ. ಇವತ್ತಿಗೆ ಎಲ್ಲನೂ ಹರಿದೋಗ್ಬಿಡ್ಬೇಕು ನೋಡವ. ನನ್ನ ಮಗುನ ಒಂದು ಸಲ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡು. ಒಂದು ಸಲ ಕ್ಷಮಿಸ್ಬಿಟ್ರು ಸಾಕು. ನಾನು ನನ್ನ ಮಗ ಕಣ್ಣಿಗೆ ಕಾಣ್ದಿರ ಅಷ್ಟು ದೂರ ಹೊರಟೋಗ್ತೀವಿ. ಇನ್ನು ಈ ಜೀವ ಇರೋ ಗಂಟನೂ ನಾವಂತೂ ನೀನು ಮಗ ತೋರ್ಸೋಕ್ಕಿಲ್ಲ ಕಣವ. ಮಗ ತೋರ್ಸೋಕ್ಕಿಲ್ಲ. ಹೊಂಟೋಯ್ತೀವಿ ಅಷ್ಟೇ. ನೀವು ಹೊಂಟೋಯ್ತೀವಿ. ಮೊಮ್ಮಗಳೇ ಪ್ರೀತಿ, ಕ್ಷಮಿಸ್ಬಿಡವ. ಅಯ್ಯೋ ಅಜ್ಜಿ ಸುಮ್ಮನಿರಿ ಅಜ್ಜಿ, ನನಗೆ ಕ್ಷಮೆ ಕೇಳ್ತಿದ್ದೀರಲ್ಲ. ಪ್ರಿಯಾ, ನೀನು ಕ್ಷಮಿಸಿದೀನಿ ಅಂತ ಇನ್ನೊಂದ್ಸಲ ಹೇಳ್ಬಿಡು. ಆಯ್ತು ಅತ್ತೆ, ಆಯ್ತು ರೀ. ನಿಮ್ಮಿಬ್ರು ನಾನು ಕ್ಷಮಿಸಿದ್ದೀನಿ. ಅಪ್ಪ, ಇವಾಗ ಈ ಜೀವ ಸ್ವಲ್ಪ ಸಮಾಧಾನ ಪಡ್ಕೊಂತ ಐತೆ. ಈ ಜೀವಕ್ಕೆ ಇವಾಗ ಹೊಸ ಸಮಾಧಾನ ಆಯಿತು ಕಣಮ್ಮ. ಇವಾಗ ಒಂಚೂರು ಸಮಾಧಾನ ಆಯಿತು. ಇನ್ನು ಮೇಲೆ ನಾನು ನಮ್ಮಮ್ಮ ಎಲ್ಲಾದರೂ ದೂರ ಹೋಗಿ ಬದುಕೊಂಡಿದ್ಬಿಡ್ತೀವಿ ಸಾಕು. ನೀವಿಬ್ರು ಕ್ಷಮಿಸಿದ್ದೀನಿ ಅಂತ ಹೇಳಿದ್ರಲ್ಲ, ಒಪ್ಸರನು ನನ್ನನ್ನು ಕ್ಷಮಿಸಿದ್ಲು. ಪ್ರಿಯಾ ನೀನು ಕ್ಷಮಿಸ್ಬಿಟ್ಟೆ, ನನ್ನ ಮಗಳು ನನ್ನ ಕ್ಷಮಿಸ್ಬಿಟ್ಲು. ಇನ್ನು ಮತ್ತೆ ಇನ್ನೇನು ಬೇಕು ಹೇಳು? ಇಷ್ಟು ದಿನ ಮನಸ್ಸೊಳಗಡೆ ನೋವಾಗ್ತಾ ಇತ್ತು, ಏನೋ ತಪ್ಪು ಮಾಡ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಆದರೆ ಇವಾಗ ನೀನು ಕ್ಷಮಿಸಿದ್ದೀನಿ ಅಂತ ಹೇಳಿದ್ಮೇಲೆ ಮನಸ್ಸಿಗೆ ಏನೋ ಒಂಚೂರು ಸಮಾಧಾನ ಆಯ್ತೈತೆ. ಸರಿ ಆಯಿತು. ನಾನು ನಮ್ಮಮ್ಮ ಇನ್ನು ಯಾವುದೇ ಕಾರಣಕ್ಕೂ ನೀನು ಕಣ್ಣು ಕಾಣಿಸ್ಕೊಳಲ್ಲ. ಅಪ್ಸರ, ನಾವಿನ್ನು ಬರ್ತೀವಿ ಕಣವ.
ಯಾವತ್ತೂ ನಾನು ನಿಮ್ಮ ಕಣ್ಣು ಕಾಣಿಸ್ಕೊಳಲ್ಲ. ಅಯ್ಯೋ ಅತ್ತೆ, ಇದೇನು ಹಿಂಗೆ ಹೇಳ್ತಾ ಇದ್ದೀರಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಲಿಗೆ ಅಂತ ಗೊತ್ತಿಲ್ಲ ಕಣಮ್ಮ, ಆದ್ರೆ ಹೋಯ್ತಾ ಇದೀವಿ. ಅತ್ತೆ, ಈಗ ನಾನು ಕ್ಷಮಿಸಿದ್ದೀನಿ ತಾನೇ, ಇವಾಗ ಆರಾಮಾಗಿ ನೀವು ನನ್ನ ಜೊತೆ ಇರ್ಬೋದು ತಾನೇ? ನಿಮ್ಗೆ ತುಂಬಾ ಆಸೆ ಇತ್ತು ಅಲ್ವಾ, ನೀವಿಬ್ರಿಗೂ ಅಮೇರಿಕಾ ನೋಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಆಸೆ ಪಟ್ಬಿಟ್ಟಿದ್ರಿ. ಪಾಪ ಊರಾಗೆಲ್ಲನೂ ಹೇಳಿ ಏನು ಹೇಳಲ್ಲ, ರಾಧಾ ಅಂತ ಆಗೈತೆ ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತು. ಈಗ ನಿಮ್ಮಿಬ್ರು ನಾನು ಅಮೇರಿಕಾ ಕರ್ಕೊಂಡು ಹೋಗ್ತೀನಿ. ಹ್ಞೂ ಅಜ್ಜಿ, ಹೋಗ್ಬಿಟ್ಟು ಬನ್ನಿ, ತುಂಬಾನೇ ಚೆನ್ನಾಗೈತೆ. ಆ ಯೋಗ್ಯತೆ ನನಗೂ ನನ್ನ ಮಗಂಗೂ ಇಲ್ಲ ಕಣಮ್ಮ. ಇಲ್ಲ ಇಲ್ಲ ಇಲ್ಲ, ಇನ್ನೂ ನಾನು ನಿಮ್ಮ ಋಣದಾಗೆ ಬಿದ್ದಿದ್ರೆ ನಮಗೆ 3 ಕಾಸು ಬೆಲೆ ಇರಕ್ಕಿಲ್ಲ ಕಣಮ್ಮ ಪ್ರಿಯಾ. ನಾನು ನನ್ನ ಮಗ ಇಬ್ರು ಹೋಯ್ತೀವಿ. ಅತ್ತೆ, ನಾನು ಹೇಳ್ದಂಗೆ ಕೇಳ್ಬೇಕು ಅಷ್ಟೇನೆ. ಕ್ಷಮಿಸಿದೀನಿ ಅಂತ ಹೇಳಿದ್ಮೇಲೆ ನೀವು ನಮ್ಮ ಜೊತೆನೇ ಇರಬೇಕು. ನೀವು ಅಮೆರಿಕಕ್ಕೆ ಬರ್ತಾ ಇದ್ದೀರಾ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇನೆ. ಊರ್ ಜನ ಎಲ್ಲ ನಿಮ್ಮನ್ನ ಆಡ್ಕೊಂಡು ನಕ್ಕೋರೆ ತಾನೇ, ಅಮೆರಿಕನೇ ನೋಡಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಕ್ಷಮಿಸಿದೀನಿ ಅಂತ ಹೇಳಿದ್ಮೇಲೆ ಮನ್ಸಾಗ ಏನು ಕೋಪ ಇಲ್ಲ ಅಂತ ತಾನೇ ಅರ್ಥ. ಮತ್ತೆ ಯಾಕೆ ನೀವು ನಮ್ಮಿಂದ ದೂರ ಆಗ್ತೀರಾ? ಆದ್ರೆ ಇವಾಗ ನಮ್ಮ ಹತ್ರ ಏನೂ ಗೊತ್ತಿಲ್ಲ, ಅದಕ್ಕೆ ಒಂದ್ಬಿಟ್ಟು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದೀವಿ ಅಂತ ಅನ್ಕೋಬಿಟ್ರೆ ಛೇ ಆ ಥರ ನಾವೆಲ್ಲ ಅನ್ಕೊಳ್ಳಲ್ಲ, ಸುಮ್ಮನೆ ಇರು. ಹೋಗ್ ಬನ್ನಿ, ಏನಾಗುತ್ತೆ? ತುಂಬಾನೇ ಆಸೆ ಇತ್ತಲ್ವಾ ನಿಮ್ಗೂನು. ಪ್ರಿಯಾ ಕ್ಷಮಿಸಿದೀನಿ ಅಂತ ಹೇಳ್ತಾವಳು ತಾನೆ. ಹಾ ಅಜ್ಜಿ, ಹೋಗ್ಬಿಟ್ಟು ಬನ್ನಿ. ಹಾ ಅಜ್ಜಿ, ಅಪ್ಪ, ಹೋಗ್ಬಿಟ್ಟು ಬನ್ನಿ, ತುಂಬಾನೇ ಚೆನ್ನಾಗಿರುತ್ತೆ. ಅಮೇರಿಕಕ್ಕೆ ಹೋಗ್ತೀವೋ ಗೊತ್ತಿಲ್ಲ ಕಣಮ್ಮ. ಆದ್ರೆ ನಿಮ್ಮ ಜೊತೆ ನೀನು ಕ್ಷಮಿಸಿದೀನಿ ಅಂತ ಹೇಳಿ ನಿನ್ನ ಪ್ರೀತಿ ಜೊತೆ ಇರ್ತೀವಿ ಅನ್ನೋದೇ ನನಗೊಂದು ಸಮಾಧಾನ. ಹಬ್ಬ, ಕೊನೆಗೂ ನಮ್ಮ ಫ್ಯಾಮಿಲಿ, ನಮ್ಮ ಸಂಸಾರ ಎಲ್ಲ ಒಂದಾಗ್ಬಿಡ್ತಲ್ಲ, ಅಷ್ಟೇ ಸಾಕು. ಹಲೋ, ನಾವು ಇದೀವಪ್ಪ ಇಲ್ಲಿ, ನಮ್ದು ಫ್ಯಾಮಿಲಿ ಐತೆ. ಅಯ್ಯೋ, ನಿಮ್ಮ ಫ್ಯಾಮಿಲಿ ಬೇರೆಲ್ಲ, ನಮ್ಮ ಫ್ಯಾಮಿಲಿ ಬೇರೆಲ್ಲ, ನಮ್ಮಿಬ್ರು ಫ್ಯಾಮಿಲಿನೂ ಒಂದೇನೆ ತಾನೇ. ಹಾ ಅಪ್ಸರ, ಹಾಗಿದ್ದಾಗೋಯ್ತು. ಇನ್ನೆಲ್ಲ ನಾವೆಲ್ಲ ಒಂದೇ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಜೊತೆಗಿರೋಣ. ಅಯ್ಯೋ, ನೀವು ಹೆಂಗೆ ಹೇಳಿದ್ರೆ ಹಂಗೆ ಅಷ್ಟೇನೆ. ನೀವು ಏನು ಮನಸ್ತಾಪ ಬರಿದ್ದಂಗೆ ನೀವು ಖುಷಿಯಾಗಿದ್ಬಿಟ್ರೆ ನಂಗೆ ಅಷ್ಟೇ ಸಾಕು. ಅಯ್ಯೋ, ಮನಸ್ತಾಪ ಎಲ್ಲಿಂದ ಬರ್ತೈತೆ? ಇಷ್ಟು ದಿನ ಏನೋ ಮನಸ್ತಾಪ ಆಗಿತ್ತು, ಆದ್ರೆ ಇವಾಗ ಎಂತ ಮನಸ್ತಾಪನೂ ಇಲ್ಲ. ಹಲೋ, ಸಮಾಧಾನ ನಿಮ್ದು ಅಷ್ಟೇ ಅಲ್ಲ, ನಾನು ನನ್ನ ಗಂಡನೂ ಇದೀವಿಲಿ. ಏನು ನೀವು ಮಾತ್ರನೇ ಇಷ್ಟೊಂದೆಲ್ಲನೂ ಇದು ಮಾಡ್ಬಿಟ್ಟ? ನಾನು ನನ್ನ ಗಂಡನೂ ಇದ್ರಾಗೆಲ್ಲನೂ ತುಂಬಾನೇ ಭಾಗಿಯಾಗಿದ್ದೀವಿ. ಅಯ್ಯೋ, ನಿನ್ ಬಿಡಕ್ಕಾಗುತ್ತಾ ಪದ್ದು? ಪದ್ದು, ನೀನು ಬಂದ್ಬಿಟ್ಟ? ನೀನು ನಮ್ಮ ಫ್ಯಾಮಿಲಿನಾಗ ಒಬ್ಳು ಬಿಡು. ಮತ್ತೆ ಒಬ್ಳಾಗಿಲ್ಲ ಅಂತಂದ್ರೆ ಹೆಂಗೆ? ಇಷ್ಟೊಂದೆಲ್ಲ ಜನ, ಎಷ್ಟೆಲ್ಲ ಖುಷಿಯಾಗಿ ಕಷ್ಟ ಸುಖ ಅದು ಇದು ಅಂತ ಹೇಳ್ಬಿಟ್ಟು ಎಷ್ಟೆಲ್ಲ ಜೀವನದಾಗ ನೋಡ್ಬಿಟ್ವಿ ನಾವಂತೂ. ಕೊನೆಗೂ ಒಂದಾದ್ವಲ್ಲ ನಾವೆಲ್ಲನೂ. ಅದನ್ನ ನೋಡಿದ್ರೆ ನೀ ಭಾಳ ಖುಷಿ ಆಗ್ತಾ ಇತ್ತು ನನಗಂತೂ. ಏನು ದುಃಖ ಆಗ್ದಿದಂಗೆ ಏನೇನೋ ಫೈಟಿಂಗು, ಮನಸ್ತಾಪಗಳು, ಬೇಜಾರುಗಳು, ಕೋಪಗಳು, ದ್ವೇಷಗಳು ಎಲ್ಲದ್ರ ಮಧ್ಯೆ ಕೊನೆಗೂ ನಾವೆಲ್ಲ ಇವತ್ತು ಖುಷಿಯಾಗಿದ್ದೀವಲ್ಲ. ಇದಕ್ಕಿನ್ನೂ ಬೇರೆ ಏನಾದರೂ ಬೇಕಾ? ಏನು ಬೇಡ, ಸಾಧ್ಯನೇ ಇಲ್ಲ, ಏನು ಬೇಕಾಗೇ ಇಲ್ಲ ನಮಗೆ. ಇಷ್ಟು ದಿನದಿಂದ, ಇಷ್ಟು ವರ್ಷದಿಂದ ನಾವೆಲ್ಲ ಕಾಯ್ತಾ ಇದ್ದಿದ್ದ ದಿನ ಬಂದೇ ಬಿಡ್ತು. ನಾವೆಲ್ಲರೂ ಒಟ್ಟೊಟ್ಟಿಗೆ ಖುಷಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಅನ್ನಿಸ್ತೈತೆ ನನಗೆ. ಯಾರಿಗೂ ಯಾರ ಮೇಲೂ ಯಾವ ಮನಸ್ತಾಪನೂ ಇಲ್ಲ, ಎಲ್ಲರೂ ಮನಸ್ಸಾಗೂ ಖುಷಿನೇ ತುಂಬ್ಕೊಂಡೈತೆ ಅಂತ. ನಾವು ಹಿಂಗೆ ಖುಷಿಯಾಗಿನ ಮೇಲೆ ಹ್ಯಾಪಿ ಫ್ಯಾಮಿಲಿ, ನಮ್ಮ ಸಂಸಾರ ಆನಂದ ಸಾಗರ ಅಂತ ಹೇಳ್ಬಿಟ್ಟು ಹಿಂಗೆ ಖುಷಿಯಾಗಿದ್ಬಿಡ್ಬೇಕು ಅಷ್ಟೇನೆ. ಚಿಕ್ಕ ಪುಟ್ಟ ಮನಸ್ತಾಪಗಳು ಬರ್ತವೆ, ಅವನ್ನೆಲ್ಲ ದೂರ ಕಳಿಸ್ಕೊಂಡು ನಾವೇನೆ ಆರಾಮಾಗೆ ಹ್ಯಾಪಿಯಾಗಿರ್ಬೇಕು ಅಷ್ಟೇನೆ. ಏನಂತೀರಾ ಎಲ್ರೂ? ಹಾ ಪದ್ದು, ನೀನ್ ಹೇಳೋದಂತೂ 100ಕ್ಕೆ 100 ನಿಜ ಬಿಡು. ಏನನಪ್ಪ, ಈ ವಯಸ್ಸಾಗಿರೋ ಕಾಲದಾಗೆ ನಾನು ಇದನ್ನೆಲ್ಲ ನೋಡ್ತೀನಿ ಅಂತ ಕನ್ಸು ಮನ್ಸಾಗೂ ಅಂದ್ಕೊಂಡಿರಲಿಲ್ಲ. ಎಲ್ಲರೂ ಜೊತೆಯಾಗಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲರೂ ಒಟ್ಟಾಗಿ ನೋಡ್ಬಿಟ್ಟು ನನಗೆ ಭಾಳ ಅಂದರೆ ಭಾಳ ಖುಷಿ ಆಗ್ಬಿಟ್ಟೈತೆ. ನಾವೆಲ್ಲ ಹಿಂಗೆ ಏನಿಯ ಜೊತೆಗಿರಬೇಕು ಅಂತ ಹೇಳ್ಬಿಟ್ಟು ಇನ್ನು ಮೇಲೆ 2 ಕುಟುಂಬನೂ ಒಂದೇ ಅಂತ ನೀನು ಬದುಕಿ ಬಾಳಿ ತೋರಿಸ್ರಮ್ಮ, ಅಷ್ಟು ಸಾಕು ನನಗೆ. ಏನೋ ದೊಡ್ಡ ಹೆಂಡತಿ ಚಿಕ್ಕ ಹೆಂಡತಿ ಮಕ್ಕಳು ಅನ್ನಂಗೆ ನೀನು ಇಲ್ದಿದ್ದಂಗೆ ಒಂದೇ ತಾಯಿ ಮಕ್ಕಳು ಅಂತ ಅನ್ಕೊಬಿಟ್ಟು ಏನಪ್ಸರ ಪ್ರಿಯ ನೀವಿಬ್ರು ಸುಖ ಸಂತೋಷವಾಗಿದ್ಬಿಟ್ರೆ ಸಾಕು. ಆದರೆ ರಾಣಿಗೆ ನಾನು ರಾಣಿಗೆ ಅನ್ಯಾಯ ಮಾಡೋದೇನೋ ಅಂತ ಅನ್ನಿಸ್ತೈತೆ. ಅಯ್ಯೋ ಅಪ್ಸರ ಆಂಟಿ, ಯಾವನ್ ಏನೂ ಆಗಿಲ್ಲ. ನಾನಾಗ್ಲೇನೆ ರಾಣಿನ ಅಂದ್ರೆ ನಮ್ಮ ಅತ್ತೆನ ಹಂಗೇನೆ ನಮ್ಮ ಮಾವನ್ನ ಇಬ್ರು ಒಂದ್ ಮಾಡ್ಬಿಟ್ಟು ಅವ್ರ ಆಗ್ಲೇನೆ ಖುಷಿಯಾಗಿ ಇಬ್ರು ಸುತ್ತಾಡ್ಕೊಂಡ್ಬಿಟ್ಟು ಬರಕ್ಕೆ ಅಂತ ಹೇಳ್ಬಿಟ್ಟು ಮಡಿಕೇರಿ ಕಡೆ ಹೋಗವ್ರೆ. ನೀವೇನ್ ಚಿಂತೆ ಮಾಡ್ಬಿಟ್ರಿ, ಅವರಿಬ್ರು ಹ್ಯಾಪಿ ಆಗವ್ರೆ. ಅವ್ರ ಕುಟುಂಬನ ಒಂದ್ ಮಾಡ್ಬಿಟ್ಟೆ ನಾನು ಇಲ್ಲಿಗೆ ಬಂದಿರೋದು. ಅವ್ರ ಇವಾಗ ಹ್ಯಾಪಿ ಆಗವ್ರೆ, ಇನ್ಯಾರ್ದು ತೊಂದರೆ ಇಲ್ಲ. ಅಪ್ಪ, ಈ ಕೇಳಿ ಸ್ವಲ್ಪ ಸಮಾಧಾನ ಆಯ್ತು ಪದ್ದು. ಸದ್ಯ ರಾಣಿ ಗಂಡ ಇಬ್ರು ಜೊತೆಗೆ ಸೇರ್ಬಿಟ್ಟು ಚೆನ್ನಾಗವ್ರಲ್ಲ, ಅಷ್ಟೇ ಸಾಕು. ಅವರು ಸೂಪರ್ ಆಗವ್ರೆ, ತಲೆನೇ ಕೆಡಿಸ್ಕೋಬೇಡಿ. ಇನ್ನೇನಮ್ಮ, ನಾನು ನಮ್ಮ ಅತ್ತೆ ನನ್ನ ಗಂಡ ಎಲ್ಲರೂ ಅಮೆರಿಕಾಗ ಹೋಗ್ತಿದೀವಿ. ಇನ್ನ ನನ್ನ ಮಗಳು ಪ್ರೀತಿ ಹಂಗೇನೆ ನನ್ನ ಅಳಿಯ ಎಲ್ಲರೂ ಇಲ್ಲೇ ಇರ್ತಾರೆ. ಅಪ್ಸರ, ನೀನು ನಮ್ಮನೇಳು ಅನ್ಕೊಂಡು ಎಲ್ಲರೂ ಒಂದಾಗಿ ಜೊತೆಗಿದ್ಬಿಟ್ಟು ಅಷ್ಟೇ ಸಾಕು. ಅಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಆದಷ್ಟು ಬೇಗನೆ ವಾಪಸ್ ಬಂದ್ಬಿಡ್ತೀವಿ ನಾವೆಲ್ಲನೂ. ಇನ್ನೂ ಖುಷಿಯಾಗಿರೋಣ, ಸರಿನಾ? ಆಯ್ತು ಪ್ರಿಯಾ, ಆಯ್ತು. ನೀನು ಹೆಂಗೆ ಹೇಳಿದ್ರೆ ಹಂಗೇನೇನೆ. ನಾನು ತಪ್ಪು ಮಾಡಿದ್ದೀನಿ, ನಂದು ಏನಾದ್ರು ತಪ್ಪಿದೆ ಎಲ್ಲ ಹೊಟ್ಟೆಗೆ ಹಾಕೊಂಡ್ಬಿಡ್ರಿ. ಅಯ್ಯೋ, ನಾನೇನು ತಪ್ಪು ಮಾಡಿಲ್ವಾ? ನಾನು ತಪ್ಪು ಮಾಡಿದ್ದೀನಿ. ಎಲ್ಲರೂ ತಪ್ಪು ಮಾಡೋರೆ, ಎಲ್ಲರೂ ಕ್ಷಮಿಸಿದೀವಿ. ಇವಾಗ ಹ್ಯಾಪಿಯಾಗಿರೋಣ. ಏನಪ್ಪ, ಎಲ್ಲರೂ ಸುಮಾರಿಂದ ಸರಿ ಕತೆ ಮುಗಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಿ. ಆಗ್ಲೇ ಇಂಟ್ರೆಸ್ಟೇ ಕಡಿಮೆ ಹೋಗ್ಬಿಟ್ಟೈತೆ ನಿಮಗೆ ಕತೆ ಮೇಲೆ. ವ್ಯೂಸ್ ನೋಡಿದ್ರೇ ಗೊತ್ತಾಯ್ತದೆ ತುಂಬಾ ಜನ ಆಗ್ಲೇ ಇಷ್ಟಪಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತುಂಬಾ ದಿನ ವರ್ಷಗಳಿಂದ ಎಳ್ಕೊಂಬಂದ್ಬಿಟ್ಟಿದ್ದೀನಿ ಕತೆಯ.
ಏನು ಮಾಡೋಣ, ಎಲ್ಲಿಗೆ ಎಂಡ್ ಮಾಡಬೇಕು ಅಂತಲೇ ಗೊತ್ತಾಯ್ತಿರ್ಲಿಲ್ಲ. ಅವಾಗೆಲ್ಲ ಚೆನ್ನಾಗಿ ನೋಡ್ತಾ ಇದ್ರು, ಅಲ್ಲಿ ತನಕ ತಗೊಂಡು ಬಂದೆ. ಇವಾಗ ಈ ಕತೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ಇಷ್ಟಪಟ್ಟಂಗೇನಿಯಾ ಎಲ್ಲ ಫ್ಯಾಮಿಲಿ ಒಂದಾಗ್ಬಿಟ್ಟು ಹ್ಯಾಪಿ ಎಂಡಿಂಗ್ ಅನ್ನೋದೊಂದು ಆಗೋಗ್ಬಿಟ್ಟೈತೆ. ಈಗ ನಮ್ಮ ಫ್ಯಾಮಿಲಿ ಫಿಲ್ ಆಗೋಗ್ಬಿಟ್ಟು ಫುಲ್ಲು ಹ್ಯಾಪಿ ಫ್ಯಾಮಿಲಿ ಆಗೋಗ್ಬಿಟ್ಟೈತೆ. ಇನ್ನು ಎಲ್ಲರೂ ಸಂದಕ್ಕೆ ಇರ್ತೀವಿ. ನೀವೆಲ್ರಿಗೂ ಖುಷಿ ಆಯಿತು ಅಂತ ಅನ್ಕೋತೀನಿ. ಇಷ್ಟು ಒಂದು ವರ್ಷದ ಮೇಲೆ ಒಂದು 1000 ತನಕನೇ ವಿಡಿಯೋಸ್ ಬಂದ್ಬಿಟ್ಟವೆ. ಎಲ್ಲ ನೋಡಿ ಎಲ್ಲರೂ ಖುಷಿ ಪಡ್ಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿದ್ರ. ನಮ್ಮ ಇನ್ನೊಂದು ಕತೆ ಆಗ್ಲೇ ಶುರುವಾಗೈತೆ, ಅದು ನಿಮ್ಗೆ ಎಲ್ರಿಗೂ ಗೊತ್ತು ಕತೆ ಶುರುವಾಗೈತೆ ಅಂತ ಹೇಳ್ಬಿಟ್ಟು, ಒಳ್ಳೆಯ ಸಂಸಾರ ಸಂತೆ. ಅದರಲ್ಲಿ ಫುಲ್ ಕಾಮಿಡಿ ಎಲ್ಲನೂ ಸೇರಿ ಹಾಕೊಂಡ್ಬಿಟ್ಟು ಬರ್ತೀನಿ. ಇವತ್ತೊಂದು ವಿಡಿಯೋ ಹಾಕಿದ್ದೀನಿ, ಇದು ಹಾಕ್ತೀನಿ ನೋಡಿ. ಎಲ್ಲನೂ ನೋಡ್ಬಿಟ್ಟು ನೀವು ಎಲ್ಲರೂ ಖುಷಿ ಪಡಿ. ಹಾಗೆಯೇ ಈ ಕತೆಗೆ ಎಷ್ಟು ಸಪೋರ್ಟ್ ಮಾಡಿದ್ರು ಇನ್ನೊಂದು ಕತೆಗೂ ಅಷ್ಟೇ ಸಪೋರ್ಟ್ ಮಾಡಿ. ಆದಷ್ಟು ಜಾಸ್ತಿ ಕಾಮಿಡೀಸ್ನ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಹಾಗೆಯೇ ಇವತ್ತಿಗೆ ಈ ಕತೆ ಮುಕ್ತಾಯ ಆಯಿತು.